ನೋಡಿಕೊಂಡು ಅವ್ರ ಮಾತನ್ನು ಕೇಳುವಂಥ ಅಪೇಕ್ಷೆ ತುಂಬ ದೊಡ್ಡ ಸಂಖ್ಯೆಯಲ್ಲಿದೆ. ಹಾಗಾಗಿ ಅವಕಾಶ ಸಿಕ್ಕಿರೋದು ಒಂದು ಶಕ್ತಿ ನಮಗೆ. ಈ ನಡುವೆ ಈಶ್ವರಪ್ಪನವರು ಏನೋ ಒಂದು ಅಸಮಾಧಾನ ವ್ಯಕ್ತಪಡಿಸಿದ್ದು ಹಾವೇರಿ ಸಿಗ್ತಾ ಇಲ್ಲ, ಮತ್ತು ನನ್ನ ಅಭಿಮಾನಿಗಳು ಶಿವಮೊಗ್ಗದಿಂದ ಕಂಟೆಸ್ಟ್ ಮಾಡೋದಕ್ಕೆ ಒತ್ತಡ ಹೇಳ್ತಿದ್ದಾರೆ ಅಂತ ಹೇಳ್ಬಿಟ್ಟು ಅಂತ ಮಾರ್ಚ್ 15 ತಾರೀಕು ಸಭೆ ಕರೆದಿರುವಂಥದ್ದು. ಆ ಜಾಗದಲ್ಲಿ ಯಾರಿದ್ರೂ ಕೂಡ ನೋವಾಗ ಸಹಜ. ಬರುವಂಥ ಈಶ್ವರಪ್ಪನವರು ನಮ್ಮ ನಾಯಕರು, ನಮ್ಮ ಕಾಂತೇಶ್ವರೆಲ್ಲ ನಾವೆಲ್ಲ ಒಡನಾಡಿಗಳು. ಪಾಪ ಒಂದು ಅಪೇಕ್ಷೆ ಇತ್ತು. ಆದರೆ ಇಷ್ಟು ಮಾತ್ರ ಹೇಳ್ತೀನಿ, ಬರುವಂಥ ಈಶ್ವರಪ್ಪನವರು ಆ ಕುಟುಂಬ, ಹಿಂದುತ್ವ, ಸಂಘಟನೆ ಅಂತ ಹೇಳಿದಾಗ ಎಂತೆಂಥ ವಿಚಾರಗಳು, ಸಮಸ್ಯೆಗಳು, ಸವಾಲುಗಳು ಬಂದಾಗೂ ಕೂಡ ಸಂಘಟನೆ ಚೌಕಟ್ಟನ್ನು ದಾಟಿ ಯಾವತ್ತೂ ಕೂಡ ಚಿಂತನೆಯನ್ನು ಮಾಡಿಲ್ಲ. ಈಗಾಗಲೇ ಪೂರ್ವಭಾವಿ ಸಭೆಯನ್ನು ಕೂಡ ಕರೆದಿ ಅಂತ ಪತ್ರಿಕೆಯಲ್ಲಿ ಬಂತು. ನನಗೆ ವಿಶ್ವಾಸ ಇದೆ, ಬರುವಂಥ ಈಶ್ವರಪ್ಪನವ್ರು ಇರ್ಬೋದು, ಅವರ ಜೊತೆ ಇರುವಂಥ ಅವರ ಅಭಿಮಾನಿಗಳಿರ್ಬೋದು, ಕಾರ್ಯಕರ್ತರಿರ್ಬೋದು, ಸಹಜವಾಗಿ ಈ ಸಂದರ್ಭ ನಾವು ಆಗೋದು ಸಹಜ. ಒಂದು ನಿರೀಕ್ಷೆಗಳನ್ನು ಇಟ್ಟುಕೊಂಡು ಕೆಲಸವನ್ನು ಮಾಡಿದಾಗ ಈಗ ಯಾವ ಕಾರಣಕ್ಕೆ ಆಗಲಿಲ್ಲ ಅಂತ ನನಗೆ ಆ ವಿಚಾರ ನನಗೆ ಗೊತ್ತಿಲ್ಲ. ಆದರೆ ಇಷ್ಟು ಮಾತ್ರ ವಿಶ್ವಾಸ ಇದೆ ನನಗೆ, ಗೌರವ ನಮ್ಮ ನಾಯಕರಂದ್ರೆ ಈಶ್ವರಪ್ಪನವ್ರು ಇರ್ಬೋದು, ಕಾಂತೇಶ್ ಇರ್ಬೋದು, ಮತ್ತು ಅವರ ಜೊತೆಗಿರುವಂಥ ಕಾರ್ಯಕರ್ತರಿರ್ಬೋದು, ಅವರು ಯಾವತ್ತೂ ಕೂಡ ಸಂಘಟನೆ ಹಿತಕ್ಕೋಸ್ಕರ ಯೋಚನೆ ಮಾಡುವಂಥವ್ರು. ಸೊ ಒಳ್ಳೆ ರೀತಿಯಲ್ಲಿ ಸಭೆಯಿಂದ ಒಂದು ಒಳ್ಳೆ ರಿಸಲ್ಟ್ ಬರ್ಬೋದು ಅಂತ ನನಗೆ ವಿಶ್ವಾಸ. ಬೊಮ್ಮಾಯಿಯವರಿಗೆ ಕೊಡಿಸೋ ಆಸಕ್ತಿ ಅಂತ ಶೋಭಾ ಕರಂದ್ಲಾಜೆ ಆಸಕ್ತಿ ನನ್ನ ಮಗನಿಗೆ ಕೊಡಿಸೋರು ತೋರಿಸ್ತಿಲ್ಲ, ಅವ್ರ ಕೈಲಿ ಇತ್ತು. ಆಮೇಲೆ ಅವ್ರು ಹೇಳಿದ ಹಿನ್ನೆಲೆ ಕಳೆದ 2 ವರ್ಷದಿಂದ ಕಾಂತೇಶ್ ಸಾಕ್ಷಿದ್ರು ಓಡಾಡಿದ್ದ, ಕೊಟ್ಟಿದ್ರು, ನಾನೇ ಬಂದು ಗೆಲ್ಲಿಸ್ಕೊಡ್ತೀನಿ, ಟಿಕೆಟ್ ಕೊಡಿಸ್ತೀನಿ ಅಂತ. ಅದೇ ಪ್ರಶ್ನೆಗೆ ಪೂರಕವಾಗಿ ಒಂದೇ ಕುಟುಂಬಕ್ಕೆ ಸೀಮಿತವಾಗಿದೆ ಅಂತ ಹೇಳ್ತಾರೆ. ಒಂದೇ ಕುಟುಂಬದ ಕೈಯಲ್ಲಿ ಪಕ್ಷ ಇದೆ. ಈಗ ಪಕ್ಷದ ನಾಯಕರು ಉತ್ತರ ಕೊಡ್ತಾರೆ. ಅಲ್ಲ, ಇದು ಈ ಥರ ಆಯಿತು ಅಂದರೆ ಈಗ ಪಕ್ಷದ ಮುಂದಿನ ದಿನಗಳಲ್ಲಿ ಕಾರ್ಯಕರ್ತರಾಗಲಿ ಗೊಂದಲ ಆಗಿರ್ಬೋದು, ಸೊ ಇದೆಲ್ಲದಕ್ಕೂ ಕೂಡ ಸಹಜವಾಗಿ ನೋವಾದಾಗ ಈ ಥರ 2-3 ಮಾತುಗಳನ್ನು ಆಡಿದ್ದಾರೆ. ನನ್ನ ವಿಶ್ವಾಸ ಇದೆ ಮತ್ತು 2 ದಿನದಲ್ಲಿ ಇದೆಲ್ಲದೂ ಕೂಡ ತಿಳಿಯಾಗುತ್ತೆ. ಮತ್ತು ಯಾವತ್ತೂ ಕೂಡ ಅವ್ರ ಪಕ್ಷದ ಚೌಕಟ್ಟು ಬಿಟ್ಟು ಚಿಂತನೆ ಮಾಡಿದಂಥರಲ್ಲ, ಒಂದು ಒಳ್ಳೆ ರೀತಿಯಂಥ ಒಂದು ಇನ್ನೊಂದು 2 ದಿನದಲ್ಲ ಒಂದು ಸಾಲ್ವ್ ಆಗುತ್ತೆ. ನೀವೇನವ್ರು ಸಂಪರ್ಕ ಮಾಡಿ ಮಾತಾಡೋಂಥ ಪ್ರಯತ್ನ ಮಾಡಿದ್ರೆ? ನಿನ್ನೆವರೆಗೂ ನಾವು ಅವ್ರನ್ನ ಭೇಟಿ ಮಾಡ್ತೀನಿ. ಏನು ಅವರಂತ ಈಶ್ವರಪ್ಪನವ್ರು ಭೇಟಿ ಮಾಡೋದು ನನಗೇನು ವಸತಿ ಅನ್ನೋಲ್ಲ. ದಿನ ನಾನು ಒಂದಲ್ಲ ಒಂದು ರೀತಿಯಲ್ಲಿ ಫೋನಲ್ಲಿ ಟಚಲ್ಲಿ ಇರ್ತೀವಿ. ನಾನು ನಾಳೆ ಹೋಗಿ ಭೇಟಿ